ಪ್ರಿಯ ವೀಕ್ಷಕರೇ, ಕೋಸಂಬರಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನು ನಾವಿಲ್ಲಿ ಇಟ್ಟುಕೊಂಡಿದ್ದೀವಿ. ಒಂದು ಸೌತೆಕಾಯಿ, ಒಂದು ಕ್ಯಾರೆಟು, ತೆಂಗಿನ ಹೋಳು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ನೆನೆಸಿರೋ ಹೆಸರು ಬೇಳೆ 1 ಅವರ್ ಇಲ್ಲ 2 ಅವರ್ಸ್ ನೆನೆಸಿದ್ದೀವಿ ಹೆಸರು ಬೇಳೆನ ನೋಡಿ. ನೋಡಿ, ಸೌತೆಕಾಯಿ ಕ್ಯಾರೆಟ್ನ ಕ್ಲೀನಾಗಿ ಹರ್ಕೊಂಡು ಇಟ್ಕೊಂಡಿದ್ದೀವಿ. ಅದು ಸಣ್ಣದಾಗಿ ತಿರ್ಲು ಸ್ವಲ್ಪ ಇದಾಗಿದೆ, ಎಳೆದಾಗಿದೆ. ತಿರ್ಲು ಹಾಕಿದ್ರೂ ಏನು ತೊಂದರೆ ಇಲ್ಲ. ಸಣ್ಣದಾಗಿ ಹೆಚ್ಕೊಬೇಕು. ಈ ಥರ ಕೋಸಂಬರಿಗೆ ಸಣ್ಣದಾಗಿದ್ದರೆ ಚೆನ್ನ. ಒಂದು ಸೌತೆಕಾಯಿ ಮುಗಿತಾ ಬಂತು ಹೆಚ್ಚೋದು, ಲಾಸ್ಟ್ ಇದೆ. ಸೌತೆಕಾಯಿ ಹೆಚ್ಚಿದ್ದು ಮುಗೀತು. ಅದನ್ನು ಒಂದು ಬೌಲ್ಗೆ ಹಾಕ್ಕೊಬಿಡ್ಬೇಕು. ಸೌತೆಕಾಯಿ ಹೆಚ್ಚಿದ್ದನ್ನ ನೋಡಿ. ಕ್ಯಾರೆಟ್ನ ಮೀಡಿಯಮ್ ತುರಿಯ ಇದರಲ್ಲಿ ತೊಗೊಬಿಟ್ಟು ಮೀಡಿಯಮ್ಮಾಗಿ ತುರ್ಕೋಬೇಕು. ನೋಡಿ, ನಿಧಾನಕ್ಕೆ ತುರ್ಕೋಬೇಕು. ಹುಷಾರಾಗಿ, ಕೇರ್ಫುಲ್ಲಾಗಿ ತುರಿಯೋದು ತುಂಬ ಶಾರ್ಪ್ ಇರುತ್ತೆ. ಲಾಸ್ಟ್ ಇರೋದನ್ನ ಬಿಟ್ಬಿಡಿ, ಪರವಾಗಿಲ್ಲ. ಈ ಥರ ತುರಿ ಬಂದಿರುತ್ತೆ ನೋಡಿ. ಈ ಥರ ತುರಿ ಬಂದಿದೆ, ಕ್ಯಾರೆಟ್ ತುರಿ. ಅದನ್ನು ಸೌತೆಕಾಯಿ ಇದೆಯಲ್ಲ, ಆ ಬೌಲ್ಗೆ ಹಾಕ್ಕೋಬೇಕು. ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಸಹ ಸಣ್ಣದಾಗಿ ಹೆಚ್ಕೋಬೇಕು. ಸಣ್ಣದಾಗಿ ಹೆಚ್ಚಿದ್ರೆ ಚೆನ್ನಾಗಿರುತ್ತೆ. ಅದನ್ನು ಸಹ ಆ ಬೌಲ್ ಒಳಗಡೆ ಹಾಕ್ಕೋಬೇಕು. ಈ ಥರ ಕಾಯಿ ತುರಿ ತುರ್ಕೊಂಡಿರೋದನ್ನ ಒಂದು ಕಪ್ಪಲ್ಲಿ ಹಾಕ್ಕೊಂಡಿದ್ದೀವಿ. ಒಂದು ಕಪ್ಪು ಕಾಯಿ ತುರಿ ಇದೆ ನೋಡಿ. ಅದನ್ನು ಸಹ ಈ ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ ಎಲ್ಲ ಇದೆಯಲ್ಲ, ಅದಕ್ಕೆ ಹಾಕ್ಬಿಡ್ಬೇಕು, ಮಿಕ್ಸ್ ಮಾಡಬೇಕು. ಈಗ 4 ಥರ ಆಗಿದೆ.
ನೋಡಿ ಹೆಸರು ಬೇಳೆನ 2 ಅವರ್ ನೆನೆಸ್ಬಿಟ್ಟು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀವಿ. ಅದನ್ನೀಗ ಕ್ಲೀನಾಗಿ ಒಂದು ಸೋಸೋದ್ರಲ್ಲಿ ಸೋಸ್ಕೊಬಿಟ್ಟು ನೀರನ್ನ ಕ್ಲೀನಾಗಿ ಬಸ್ಬಿಡ್ಬೇಕು. ನೋಡಿ ಈಗ ಅದೇ ಬಟ್ಲಿಗೆ ಸೋಸಿದ್ವಲ್ಲ ಹೆಸರು ಬೇಳೆನೂ ಅದನ್ನು ಹಿಂಗೆ ಹಾಕ್ಕೋಬೇಕು. ಎಲ್ಲ 5 ಥರ ಆಗಿದೆ ಈಗ. ಹೆಸರು ಬೇಳೆ, ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಎಲ್ಲ ಒಂದು ಬೌಲಲ್ಲಿದೆ. ಈಗ ನೋಡಿ 1-2 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀವಿ ಇದಕ್ಕೆ ಒಗ್ಗರಣೆಗೆ. ಜಾಸ್ತಿ ಖಾರ ಇದ್ದರೆ ಇನ್ನೊಂದು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಜಾಸ್ತಿ ಖಾರ ಬೇಡ 2 ಮೆಣಸಿನ್ಕಾಯಿ ಸಾಕು ಅಷ್ಟು ಇದಕ್ಕೆ. ನೋಡಿ ಅದಕ್ಕೆ ಒಗ್ಗರಣೆಗೆ ಸ್ಟವ್ ಹಚ್ಚಿ ಅದ್ರ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀವಿ, ಚಿಕ್ಕದಾಗಿರೋ ಪ್ಯಾನು. ಆ ಕೋಸಂಬರಿಗೆ ಒಗ್ಗರಣೆನೇ ಮೇಯ್ನು. ಒಗ್ಗರಣೆ ಹಾಕದಿದ್ರೆ ಅಷ್ಟು ರುಚಿ ಬರೋಲ್ಲ. 2 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದು. ಸ್ವಲ್ಪ ಚೆನ್ನಾಗಿ ಕಾಯಬೇಕದು ಪ್ಯಾನು ಮತ್ತು ಎಣ್ಣೆ. ನೋಡಿ ಎಣ್ಣೆ ಕಾದಿದೆ ನೋಡಿ. ಅದಕ್ಕೆ ಒಂದು 1/4 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀವಿ. ಅದಕ್ಕೆ ಎತ್ತಿಟ್ಟಿರೋ 2 ಮೆಣಸಿನ್ಕಾಯಿ ಸೀಳಿಟ್ಟಿದ್ದೀವಿ, ಅದನ್ನು ಸುತ್ತ ಹಾಕ್ತಾಯಿದ್ದೀನಿ. ನೋಡಿ ಚೆಟ್ಕೊಡ್ತಾ ಇದೆ. ಈ ಥರ ಚೆಟ್ಕೊಟ್ಟ ಮೇಲೆ ಸ್ವಲ್ಪ ಬಿಸಿ ಮಾಡ್ಕೊಂಡು ನೋಡಿ ಆ ಸಾಸಿವೆ ಮತ್ತು ಮೆಣಸಿನ್ಕಾಯಿ ಹಾಕಿರೋ ಒಗ್ಗರಣೆನ ಆವಾಗಲೇ ಒಂದು ಬೌಲಲ್ಲೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಹೆಸರುಬೇಳೆ, ಕಾಯಿ, ಸೌತೆಕಾಯಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ರುಚಿಗೆ ತಕ್ಕನಾಗಿ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀವಿ ಮತ್ತು ಒಗ್ಗರಣೆ ಎಲ್ಲ ಒಂದು ಬೌಲಲ್ಲಿದೆ. ಈಗ ಅದನ್ನು ಲೈಟಾಗಿ ಮಿಶ್ರಣ ಮಾಡ್ಕೋಬೇಕು ಈ ಥರ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈ ಥರ ಒಂದು ವಾರಕ್ಕೆ ಒಂದು ಟೈಮ್ ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹೆಸರುಬೇಳೆ ಕೋಸಂಬರಿ. ನೋಡಿ ಈ ಥರ ಹೆಸರುಬೇಳೆ ಕೋಸಂಬರಿ ರೆಡಿ ಇದೆ. ಧನ್ಯವಾದಗಳು ವೀಕ್ಷಕರೇ.